ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಚಪ್ಪಲಿ ಹಾಗೆ ಕಲ್ಲು ತೂರು ಬಂತು. ಅದಾದ ನಂತರವಾಗಿ ಅಲ್ಲಿ ನಡೆದಿದ್ದೇ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ ಹೊಗೆ ಆಡ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಹಿಂದೂ ಜಾಗೃತಿ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಯಾವ ರೀತಿ ನೀವೇ ನೋಡಿ. ಮೊನ್ನೆ ಬಾಗಲಕೋಟೆಯ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ನಡೆದಿರುವುದರಂತೆ ದಾವಣಗೆರೆ ಜಯದೇವ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಹಿಂದೂ ಕಾರ್ಯಕರ್ತರು ಒಂದು ಪ್ರತಿಭಟನೆ ಮಾಡ್ತಿರುವಂತಹ ಘಟನೆಯನ್ನ ಖಂಡಿಸಿ ಈ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಏನು ಅಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧ ಕೇವಲ 8 ಜನರನ್ನ ಬಂಧಿಸಿ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಕಳಿಸುವಂತ ಕೆಲಸಕ್ಕೆ ನೀವು ಮುಂದಾಗಬೇಡಿ. ಪ್ರಮುಖವಾಗಿ ಅಲ್ಲಿರುವಂತಹ ಮಸೀದಿಯ ಅಧ್ಯಕ್ಷನನ್ನ ಏವನ್ನಾಗಿ ಮಾಡಬೇಕು, ಆ ಮೌಲ್ಯನ ಏಟು ಆರೋಪಿಯನ್ನಾಗಿ ಮಾಡಬೇಕು. ಆ ಮಸೀದಿ ಒಳಗಡೆ ಕಲ್ಲುಗಳು ಯಾಕೆ ಬಂದವು ಅದನ್ನ ಸರಿಯಾಗಿ ತನಿಖೆ ಮಾಡಬೇಕು. ಜೊತೆ ಮಸೀದಿಯಲ್ಲಿ ಇನ್ನೂ ಏನೇನಿದೆ ಅನ್ನುವಂತದನ್ನ ಇನ್ನೊಂದಲ್ಲಿ ಅದನ್ನ ನೀಟಾಗಿ ತಪಾಸಣೆ ಮಾಡಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಇನ್ನು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಇಂತಹ ಘಟನೆಗಳು ನಡೀತಾ ಇದೆ. ಸರ್ಕಾರ ಸಾಕಷ್ಟು ವೈಫಲ್ಯ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡುತ್ತಾ ರಾಜ್ಯ ಸರ್ಕಾರ ಮತ್ತು ಆ ಘಟನೆ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹುಡುಗರ ಜೊತೆ ವಿಠಲ್ ಕರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಚಪ್ಪಲಿ ಹಾಗೆ ಕಲ್ಲು ತೂರು ಬಂತು. ಅದಾದ ನಂತರವಾಗಿ ಅಲ್ಲಿ ನಡೆದಿದ್ದೇ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ ಹೊಗೆ ಆಡ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಹಿಂದೂ ಜಾಗೃತಿ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಯಾವ ರೀತಿ ನೀವೇ ನೋಡಿ. ಮೊನ್ನೆ ಬಾಗಲಕೋಟೆಯ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ನಡೆದಿರುವುದರಂತೆ ದಾವಣಗೆರೆ ಜಯದೇವ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಹಿಂದೂ ಕಾರ್ಯಕರ್ತರು ಒಂದು ಪ್ರತಿಭಟನೆ ಮಾಡ್ತಿರುವಂತದ್ದು. ಘಟನೆಯನ್ನ ಖಂಡಿಸಿ ಈ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಏನು ಅಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧ ಕೇವಲ 8 ಜನರನ್ನ ಬಂಧಿಸಿ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಕಳಿಸುವಂತ ಕೆಲಸಕ್ಕೆ ನೀವು ಮುಂದಾಗಬೇಡಿ. ಪ್ರಮುಖವಾಗಿ ಅಲ್ಲಿರುವಂತಹ ಮಸೀದಿಯ ಅಧ್ಯಕ್ಷನನ್ನ ಏವನ್ನಾಗಿ ಮಾಡಬೇಕು, ಆ ಮೌಲ್ಯನ ಏಟು ಆರೋಪಿಯನ್ನಾಗಿ ಮಾಡಬೇಕು. ಆ ಮಸೀದಿ ಒಳಗಡೆ ಕಲ್ಲುಗಳು ಯಾಕೆ ಬಂದವು ಅದನ್ನ ಸರಿಯಾಗಿ ತನಿಖೆ ಮಾಡಬೇಕು. ಜೊತೆ ಮಸೀದಿಯಲ್ಲಿ ಇನ್ನೂ ಏನೇನಿದೆ ಅನ್ನುವಂತದನ್ನ ಇನ್ನೊಂದಲ್ಲಿ ಅದನ್ನ ನೀಟಾಗಿ ತಪಾಸಣೆ ಮಾಡಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಇನ್ನು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಇಂತಹ ಘಟನೆಗಳು ನಡೀತಾ ಇದೆ. ಸರ್ಕಾರ ಸಾಕಷ್ಟು ವೈಫಲ್ಯ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡುತ್ತಾ ರಾಜ್ಯ ಸರ್ಕಾರ ಮತ್ತು ಆ ಘಟನೆ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹುಡುಗರ ಜೊತೆ ವಿಠಲ್ ಕರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಚಪ್ಪಲಿ ಹಾಗೆ ಕಲ್ಲು ತೂರು ಬಂತು. ಅದಾದ ನಂತರವಾಗಿ ಅಲ್ಲಿ ನಡೆದಿದ್ದೇ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ ಹೊಗೆ ಆಡ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಹಿಂದೂ ಜಾಗೃತಿ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಯಾವ ರೀತಿ ನೀವೇ ನೋಡಿ. ಮೊನ್ನೆ ಬಾಗಲಕೋಟೆಯ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ನಡೆದಿರುವುದರಂತೆ ದಾವಣಗೆರೆ ಜಯದೇವ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಹಿಂದೂ ಕಾರ್ಯಕರ್ತರು ಒಂದು ಪ್ರತಿಭಟನೆ ಮಾಡ್ತಿರುವಂತದ್ದು. ಘಟನೆಯನ್ನ ಖಂಡಿಸಿ ಈ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಏನು ಅಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧ ಕೇವಲ 8 ಜನರನ್ನ ಬಂಧಿಸಿ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಕಳಿಸುವಂತ ಕೆಲಸಕ್ಕೆ ನೀವು ಮುಂದಾಗಬೇಡಿ. ಪ್ರಮುಖವಾಗಿ ಅಲ್ಲಿರುವಂತಹ ಮಸೀದಿಯ ಅಧ್ಯಕ್ಷನನ್ನ ಏವನ್ನಾಗಿ ಮಾಡಬೇಕು, ಆ ಮೌಲ್ಯನ ಏಟು ಆರೋಪಿಯನ್ನಾಗಿ ಮಾಡಬೇಕು. ಆ ಮಸೀದಿ ಒಳಗಡೆ ಕಲ್ಲುಗಳು ಯಾಕೆ ಬಂದವು ಅದನ್ನ ಸರಿಯಾಗಿ ತನಿಖೆ ಮಾಡಬೇಕು. ಜೊತೆ ಮಸೀದಿಯಲ್ಲಿ ಇನ್ನೂ ಏನೇನಿದೆ ಅನ್ನುವಂತದನ್ನ ಇನ್ನೊಂದಲ್ಲಿ ಅದನ್ನ ನೀಟಾಗಿ ತಪಾಸಣೆ ಮಾಡಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಇನ್ನು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಇಂತಹ ಘಟನೆಗಳು ನಡೀತಾ ಇದೆ. ಸರ್ಕಾರ ಸಾಕಷ್ಟು ವೈಫಲ್ಯ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡುತ್ತಾ ರಾಜ್ಯ ಸರ್ಕಾರ ಮತ್ತು ಆ ಘಟನೆ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹುಡುಗರ ಜೊತೆ ವಿಠಲ್ ಕರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಚಪ್ಪಲಿ ಹಾಗೆ ಕಲ್ಲು ತೂರು ಬಂತು. ಅದಾದ ನಂತರವಾಗಿ ಅಲ್ಲಿ ನಡೆದಿದ್ದೇ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ ಹೊಗೆ ಆಡ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಹಿಂದೂ ಜಾಗೃತಿ ವೇದಿಕೆಯಿಂದ
ಪ್ರತಿಭಟನೆಯನ್ನ ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಯಾವ ರೀತಿ ನೀವೇ ನೋಡಿ. ಮೊನ್ನೆ ಬಾಗಲಕೋಟೆಯ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ನಡೆದಿರುವುದರಂತೆ ದಾವಣಗೆರೆ ಜಯದೇವ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಹಿಂದೂ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಘಟನೆಯನ್ನ ಖಂಡಿಸಿ ಈ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಏನು ಅಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧ ಕೇವಲ 8 ಜನರನ್ನ ಬಂಧಿಸಿ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಕಳಿಸುವಂತ ಕೆಲಸಕ್ಕೆ ನೀವು ಮುಂದಾಗಬೇಡಿ. ಪ್ರಮುಖವಾಗಿ ಅಲ್ಲಿರುವಂತಹ ಮಸೀದಿ ಅಧ್ಯಕ್ಷನನ್ನ A1 ಆಗಿ ಮಾಡಬೇಕು, ಆ ಮೌಲ್ಯನ A2 ಆರೋಪಿಯನ್ನಾಗಿ ಮಾಡಬೇಕು. ಆ ಮಸೀದಿ ಒಳಗಡೆ ಕಲ್ಲುಗಳು ಯಾಕೆ ಬಂದವು ಅದನ್ನ ಸರಿಯಾಗಿ ತನಿಖೆ ಮಾಡಬೇಕು. ಜೊತೆ ಆ ಮಸೀದಿಯಲ್ಲಿ ಇನ್ನೂ ಏನೇನಿದೆ ಅನ್ನುವಂತದನ್ನ ಅಲ್ಲಿ ಅದನ್ನ ನೀಟಾಗಿ ತಪಾಸಣೆ ಮಾಡಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಇನ್ನು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಇಂಥ ಘಟನೆಗಳು ನಡೀತಾ ಇದೆ. ಸರ್ಕಾರ ಸಾಕಷ್ಟು ವೈಫಲ್ಯ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡುತ್ತಾ ರಾಜ್ಯ ಸರ್ಕಾರ ಮತ್ತು ಆ ಘಟನೆ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಚಪ್ಪಲಿ ಹಾಗೆ ಕಲ್ಲು ತೂರು ಬಂತು. ಅದಾದ ನಂತರವಾಗಿ ಅಲ್ಲಿ ನಡೆದಿದ್ದೇ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ ಹೊಗೆ ಆಡ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಹಿಂದೂ ಜಾಗೃತಿ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಯಾವ ರೀತಿ ನೀವೇ ನೋಡಿ. ಮೊನ್ನೆ ಬಾಗಲಕೋಟೆಯ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ನಡೆದಿರುವುದರಂತೆ ದಾವಣಗೆರೆ ಜಯದೇವ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಹಿಂದೂ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಘಟನೆಯನ್ನ ಖಂಡಿಸಿ ಈ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಏನು ಅಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧ ಕೇವಲ 8 ಜನರನ್ನ ಬಂಧಿಸಿ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಕಳಿಸುವಂತ ಕೆಲಸಕ್ಕೆ ನೀವು ಮುಂದಾಗಬೇಡಿ. ಪ್ರಮುಖವಾಗಿ ಅಲ್ಲಿರುವಂತಹ ಮಸೀದಿ ಅಧ್ಯಕ್ಷನನ್ನ A1 ಆಗಿ ಮಾಡಬೇಕು, ಆ ಮೌಲ್ಯನ A2 ಆರೋಪಿಯನ್ನಾಗಿ ಮಾಡಬೇಕು. ಆ ಮಸೀದಿ ಒಳಗಡೆ ಕಲ್ಲುಗಳು ಯಾಕೆ ಬಂದವು ಅದನ್ನ ಸರಿಯಾಗಿ ತನಿಖೆ ಮಾಡಬೇಕು. ಜೊತೆ ಆ ಮಸೀದಿಯಲ್ಲಿ ಇನ್ನೂ ಏನೇನಿದೆ ಅನ್ನುವಂತದನ್ನ ಅಲ್ಲಿ ಅದನ್ನ ನೀಟಾಗಿ ತಪಾಸಣೆ ಮಾಡಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಇನ್ನು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಇಂಥ ಘಟನೆಗಳು ನಡೀತಾ ಇದೆ. ಸರ್ಕಾರ ಸಾಕಷ್ಟು ವೈಫಲ್ಯ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡುತ್ತಾ ರಾಜ್ಯ ಸರ್ಕಾರ ಮತ್ತು ಆ ಘಟನೆ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಚಪ್ಪಲಿ ಹಾಗೆ ಕಲ್ಲು ತೂರು ಬಂತು. ಅದಾದ ನಂತರವಾಗಿ ಅಲ್ಲಿ ನಡೆದಿದ್ದೇ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ ಹೊಗೆ ಆಡ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಹಿಂದೂ ಜಾಗೃತಿ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಯಾವ ರೀತಿ ನೀವೇ ನೋಡಿ. ಮೊನ್ನೆ ಬಾಗಲಕೋಟೆಯ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ನಡೆದಿರುವುದರಂತೆ ದಾವಣಗೆರೆ ಜಯದೇವ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಹಿಂದೂ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಘಟನೆಯನ್ನ ಖಂಡಿಸಿ ಈ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಏನು ಅಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧ ಕೇವಲ 8 ಜನರನ್ನ ಬಂಧಿಸಿ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಕಳಿಸುವಂತ ಕೆಲಸಕ್ಕೆ ನೀವು ಮುಂದಾಗಬೇಡಿ. ಪ್ರಮುಖವಾಗಿ ಅಲ್ಲಿರುವಂತಹ ಮಸೀದಿ ಅಧ್ಯಕ್ಷನನ್ನ A1 ಆಗಿ ಮಾಡಬೇಕು, ಆ ಮೌಲ್ಯನ A2 ಆರೋಪಿಯನ್ನಾಗಿ ಮಾಡಬೇಕು. ಆ ಮಸೀದಿ ಒಳಗಡೆ ಕಲ್ಲುಗಳು ಯಾಕೆ ಬಂದವು ಅದನ್ನ ಸರಿಯಾಗಿ ತನಿಖೆ ಮಾಡಬೇಕು. ಜೊತೆ ಆ ಮಸೀದಿಯಲ್ಲಿ ಇನ್ನೂ ಏನೇನಿದೆ ಅನ್ನುವಂತದನ್ನ ಅಲ್ಲಿ ಅದನ್ನ ನೀಟಾಗಿ ತಪಾಸಣೆ ಮಾಡಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಇನ್ನು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಇಂಥ ಘಟನೆಗಳು ನಡೀತಾ ಇದೆ. ಸರ್ಕಾರ ಸಾಕಷ್ಟು ವೈಫಲ್ಯ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡುತ್ತಾ ರಾಜ್ಯ ಸರ್ಕಾರ ಮತ್ತು ಆ ಘಟನೆ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.